ಹಾಯ್ ಎಲ್ರಿಗೂ ನಮಸ್ಕಾರ. ಇದು ತುಳಸಿ ಹಬ್ಬದ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಂತ ನೋಡ್ತಾ ಇದ್ದೀರಾ? ಗಿಣ್ಣು ಹಾಲು. ಇದರಿಂದ ಗಿಣ್ಣು ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಾಗಿ ಗಿಣ್ಣು ಹಾಲು ತೊಗೊಂಡಿದ್ದೀನಿ. ಇದು 2 ಲೀಟ್ರಿಗೆ. ಇದಕ್ಕೆ ಬೆಲ್ಲ 1 kg ತೊಗೊಂಡಿದ್ದೀನಿ. ಮತ್ತು ಇದು ಅಕ್ಕಿ ಹುರಿದು ರವೆ ಥರ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಇರಬೇಕು. ಓಕೆ, ಇದು ತೆಂಗಿನಕಾಯಿ ತುರಿದಿರೋದು ಅರ್ಧ, ಕಟ್ ಮಾಡಿರೋ ಪೀಸ್ ಅರ್ಧ. ಇದು ಕಪ್ ಎಳ್ಳು, ಇದನ್ನು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ. ಇದು ಕಡಲೆ ಬೀಜ, ಇದನ್ನು ಹುರಿದು ಸಿಪ್ಪೆ ತೆಗೆದು ದಬ್ಲ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುರ್ಗಡ್ಲೆ, ಮತ್ತು ಏಲಕ್ಕಿ ಪೌಡ್ರು, ಅರ್ಶಿನದ ಪುಡಿ, ಇಷ್ಟು ಬೇಕಾಗಿರೋದು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಈ ಹಾಲನ್ನ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಇದನ್ನು ಕಾಯಕ್ಕೆ ಇಟ್ಬಿಡ್ಬೇಕು ಹಾಲು. ನಂತರ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲನ, ಇದನ್ನು ಕಾಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ. ಯಾಕೆಂದರೆ ಅದರಲ್ಲಿ ಬೆಲ್ಲದಲ್ಲಿ ತುಂಬ ಕಲ್ಲಿರುತ್ತೆ, ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಾಯಿಸ್ಕೊಂಬಿಡೋಣ. ಈಗ ಜಾಸ್ತಿ ಹಾಕ್ಬಾರ್ದು, ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಬೇಕು, ಚಿಕ್ಕ ಗ್ಲಾಸಲ್ಲಿ. ಯಾಕೆಂದರೆ ಅದು ನೀರು ಬಿಟ್ಕೊಳ್ಳೋ ಥರ ಇರಬೇಕಷ್ಟೇ. ನೋಡಿ ಗಿಣ್ಣು ಹಾಲು ಹೇಗೆ ಒಡೆದೋಗ್ತಾ ಇದೆ. ಅದು ಬಿಸಿಗಿಟ್ಟರೆ ಬೆಲ್ಲ ಹಾಕಿದ್ರೆ ಹೊಡೆದೋಗ್ಬಿಡುತ್ತೆ. ನೋಡಿ ಈ ಥರ ಉಕ್ಕು ಬರೋಕ್ಕೆ ಮುಂಚೆನೇ ಸ್ವಲ್ಪ 1/4 ಸ್ಪೂನ್ ಹಿಟ್ಟಿನ ಪುಡಿ ಹಾಕಿ. ಇವಾಗ ಎಳ್ಳು ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ 3 ಸ್ಪೂನು, ಕಡಲೆ ಬೀಜ, ಕಸು ಹಾಕ್ತಿದ್ದೀನಿ. ಈಗ ಕಾಯಿ ತುರಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಟ್ಟು ಅದು ಉಪ್ಪು ಬರೋಷ್ಟರಲ್ಲಿ ಹಾಕ್ಕೊಂಬಿಡ್ಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಒಂದ್ಸಲ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ, ತುಂಬ ಒಳ್ಳೆಯದು ಹೆಲ್ತ್ಗೆ ಇದು. ಗಿಣ್ಣಾಲು ಅಂದರೆ ಹಸು ಕರು ಹಾಕಿದಾಗ ಮೊದಲು 5 ದಿನ ತುಂಬ ಚೆನ್ನಾಗಿರುತ್ತೆ ಗಿಣ್ಣು ಹಾಲು. ಅದರಲ್ಲಿ ಮಾಡೋದು. ಇದು ಕುದಿಯೋಕ್ಕೆ ಬಿಡೋಣ ಸ್ವಲ್ಪ. ಈಗ ಬೆಲ್ಲ ಕಾಯಿಸ್ಕೊಂಡಿದ್ದೀನಲ್ಲ, ಅದು ಹಾಕ್ತಾಯಿದ್ದೀನಿ ನೋಡಿ. ಫಿಲ್ಟ್ರ್ ಮಾಡ್ಕೊಂಬಿಡೋಣ, ಯಾಕೆಂದರೆ ಕಲ್ಲಿರುತ್ತೆ ಇದರಲ್ಲಿ ತುಂಬ. ನೋಡಿ ಬೆಲ್ಲದಲ್ಲಿ ಎಷ್ಟೊಂದು ಕಡ್ಡಿಗಳೆಲ್ಲ ಇದೆ, ಕಲ್ಲು ಕಡ್ಡಿ ಎಲ್ಲ ತುಂಬ ಇದೆ. ಅದಕ್ಕೆ ನಾನು ಫಿಲ್ಟ್ರ್ ಮಾಡಾಕ್ತೀನಿ ಯಾವಾಗಲೂ ಬೆಲ್ಲನ. ನೋಡಿ ಕುದೀತಾ ಇದೆ. ಇವಾಗ ಏಲಕ್ಕಿ ಪುಡಿ ಹಾಕೋಣ. ನೋಡಿ ಮಳ್ಳಿದೆ ಇದು. ನಾನು ಹಾಗೆ ಅಕ್ಕಿ ಪೌಡ್ರು ಸ್ವಲ್ಟಾಗಿ ತೆಗೆಸ್ಕೊಬೇಕು ದೊಣ್ಣೆಯಲ್ಲಿ, ಮುದ್ದೆ ತೊಳಸೋ ದೊಣ್ಣೆಯಲ್ಲಿ. ನುಚ್ಚು ನಿಮ್ಗೆ ಎಷ್ಟು ಬೇಕು ಗೊತ್ತಾಗುತ್ತೆ. ಸ್ವಲ್ಪ ತೆಳ್ಳಗೆ ತೊಳ್ಸ್ಕೊಳ್ಳಿ, ಯಾಕೆ ಅಂತಂದರೆ ಅದು ಗಟ್ಟಿ ಬರುತ್ತೆ ನುಚ್ಚು. ನೋಡಿ ಈ ಥರ ಗಂಟೆಲ್ಲ ಬರ್ದಿರೋ ಥರ ಈ ಥರ ತೊಳ್ಸ್ಕೊಬೇಕು. ಮತ್ತು ಸ್ವಲ್ಪ ಈ ಥರ ತೆಳ್ಳಗೆ ಇರಲಿ, ಯಾಕೆಂದರೆ ಅಕ್ಕಿ ನುಚ್ಚು ಅದು ಅರಳುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಸ್ವಲ್ಪ ಹೊತ್ತು ಬೇಯಕ್ಕೆ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು 5 ಮಿನಿಟ್ಸ್ ಹಾಗೆ ಬಿಡೋಣ. ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಈಗ ಇದನ್ನು ಮುದ್ದೆ ಕಟ್ಕೊಂಬಿಡೋಣ. ಆಗಿದೆ ಇದು ಕರೆಕ್ಟಾಗಿ. ನೋಡಿ ಈ ಥರ ತೊಳ್ಸ್ಕೊತಾ ಇದ್ದೀನಿ ಮುದ್ದೆನ. ನೀಟಾಗೆಲ್ಲ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಇಟ್ಕೊಳ್ಳಿ, ಮುದ್ದೆ ಕಟ್ಕೊಳ್ಳಿ ಈ ಥರ. ನೋಡಿ ರಾಗಿ ಮುದ್ದೆ ಕಟ್ತೀವಲ್ಲ ಆ ಥರ. ಇದು 1 ಡೇ ಈಚೆ ಕಡೆ ಇಟ್ಟರೂ ಏನು ಕೆಟ್ಟೋಗಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ, ಹೈ ಪ್ರೋಟೀನ್ ಇದೆ. ಮಕ್ಳಿಗೆ ಮಾಡಿಕೊಡಿ, ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.